ಇವತ್ತು ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯನು ಹಾಗೂ ಹಿರಿಯ ನಿರ್ದೇಶಕ ನಟ ಶ್ರೀಮಾನ್ ಜೋಸ್ ಸೈಮನ್ ಅವರು ನಮ್ಮನ್ನು ಅಗಲಿದ್ದಾರೆ. ಬಹಳ ನೋವಿನ ವಿಚಾರ. ಏಕೆಂದರೆ ನಮ್ಮ ಮೀಟಿಂಗ್ ಶುರುವಾಗಿತ್ತು, ತುರ್ತು ಸಭೆ, ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಆ ಒಂದು ಕಾರಣಕ್ಕೆ ಇವತ್ತೊಂದು ಸಭೆ ಕರೆಯಲಾಯಿತು. ಆ ಸಭೆಗೆ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಜೋಸೆಮ್ಮನ್ ಅವರು ಬಂದಿದ್ದರು. ಭಾಳ ಅವರನ್ನು ನೋಡಿದಾಗ ಭಾಳ ಉತ್ಸಾಹಿಯಾಗಿ ಕಂಡರು. ಚೆನ್ನಾಗೇ ಮಾತಾಡ್ತಾಯಿದ್ರು, ಒಳ್ಳೆಯ ವಿಚಾರಗಳನ್ನ ಹೇಳಿದ್ರು. ಹೇಗೆ ಒಂದು ಚಿತ್ರೋದ್ಯಮದ ಕೆಲಸಗಳನ್ನ ಮಾಡಬೇಕು, ವರ್ಷ ಏನು ನಾವು ಒಂದು ಮಾರ್ಚ್ 3 ಚಿತ್ರರಂಗದ ದಿನಾಚರಣೆಯನ್ನು ಅಂದರೆ 1934ರ ಒಂದು ಕಾಲಘಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಪ್ರಾರಂಭವಾಯಿತು, ವಾಕ್ಚಿತ್ರ ಪ್ರಾರಂಭವಾಯಿತು. ಅದರ 93ನೇ ವರ್ಷದ ಆಚರಣೆಯನ್ನು ಮಾಡಬೇಕು ಅಂತ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾಗ ಅವರು ಭಾಳ ಅದ್ಭುತವಾದ ಒಂದು ಮಾತುಗಳನ್ನ ಆಡಿದ್ರು. ಅಂದರೆ ಪ್ರತಿ ವರ್ಷ ಮಾಡುವಂಥ ವಿಚಾರಕ್ಕೆ ಆಚರಣೆ ಅಂತಾರೆ. ಅದೇ 10 ವರ್ಷ, 25 ವರ್ಷ, 50 ವರ್ಷ, 75 ವರ್ಷಕ್ಕೆ ಸಂಭ್ರಮ ಅಂತ ಒಂದು ಮಾತನ್ನು ಹೇಳ್ತಾ, ಹಾಗೆ ಒಂದೆರಡು ವಿಚಾರಗಳನ್ನ ಒಳ್ಳೆಯ ಸಜೆಷನ್ ಕೊಟ್ಬಿಟ್ಟು ಆಚೆ ಹೋಗಿ ಬರ್ತಿಂತ ಹೋಗಿ ಆಚೆ ಹೋದರು. ಆಮೇಲೆ ಅಲ್ಲಿ ಕೂತಿದ್ರು. ಆಮೇಲೆ ನಮ್ಮ ಶಿವಕುಮಾರ್ ಬಂದವರು ಕೂತಿದ್ದಾರೆ, ಅವರು ಮಾತಾಡ್ತಾ ಇಲ್ಲ, ಎದ್ದೇಳ್ತಾ ಇದ್ದಲ್ಲ ಅಂತ ನಾವು ತಕ್ಷಣ ನೋಡಿದ್ವಿ. ಆಮೇಲೆ ಎಚ್ಚೆತ್ಕೊಂಡು ಅವ್ರಿಗೇನೋ ಲೋ BP ಆಗಿರುವಂಥ ಚಾಕ್ಲೇಟ್ ಕೊಟ್ಟಿಲ್ಲ, ಒಟ್ಟಿಗೆ ಕರ್ಕೊಂಬಂದ್ವಿ. ಇಲ್ಲಿ ಬಂದು ಮಾತಾಡಿ ಒಂದು 10-15 ನಿಮಿಷ ಆದಮೇಲೆ ಅವ್ರನ್ನ ಡಿಕ್ಲೇರ್ ಡೆಡ್ ಅಂತ. ಇದು ಬಹಳ ನೋವಿನ ಸಂಗತಿ. ನಾವು ಯಾರೂ ಮರೆಯೋಕ್ಕಾಗೋದಿಲ್ಲ. ಯಾಕಂದರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅಲ್ಲಿ ನಡೆದಂಥದ್ದು. ಅಂದರೆ ಆಸ್ಪತ್ರೆಗೆ ಅಲ್ಲಿ ಬಂದು ಆಸ್ಪತ್ರೆಯಲ್ಲಿ ಅವರು ಮರಣ ಹೊಂದಿದ್ದು ನಮಗೆ ಯಾರೂ ಮರೆಯೋದಿಲ್ಲ. ನಮ್ಮ ಅಧ್ಯಕ್ಷರ ಸಮೇತ, ಡಾಕ್ಟರ್ ಜಯಮಾಲಾ ಸಮೇತ, ಹಾಗೂ ನಮ್ಮ ಹಿರಿಯ ನಿರ್ಮಾಪಕ ವಿತರಕರ ಒಂದು ಉಪಾಧ್ಯಕ್ಷರಾದಂಥ ಮಂಜು ಅವರು ಇದ್ದಾರೆ, ರಮೇಶ್ ಕಶ್ಯಪ್ ಅವರು ಇದ್ದಾರೆ, ಇಡೀ ಎಲ್ಲ EC ಮೆಂಬರ್ಸು, ಎಲ್ಲ ಪದಾಧಿಕಾರಿಗಳು ಬಂದಿದ್ವಿ. ಎಲ್ಲ ಕೆಲಸಗಳನ್ನೂ ನಾವು ವಾಣಿಜ್ಯ ಮಂಡಳಿಯ ಜೊತೆಲಿ ನಿಂತು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ಈಗ ಅವರ ಪಾರ್ಥಿವ ಶರೀರವನ್ನು ಅವ್ರ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ನಾಳೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅವರ ಪಾರ್ಥಿವ ಶರೀರವನ್ನು ಜನಗಳು ಮತ್ತು ನಮ್ಮ ಎಲ್ಲ ಇಂಡಸ್ಟ್ರಿಯವರೆಲ್ಲ ನೋಡೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದೀವಿ. ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಲ್ಲಿ ಅವರ ದರ್ಶನಕ್ಕೆ ಇಟ್ಟಿರ್ತೀವಿ. ತದನಂತರ ಅವರು ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ರಿಂದ ಅದರ ಪ್ರಕಾರ ಅವ್ರನ್ನ ಚರ್ಚಿಗೆ ಕರ್ಕೊಂಡೋಗಿ ಆಮೇಲೆ ವಿಧಿವಿಧಾನಗಳನ್ನ ಮಾಡಿ ಅವ್ರನ್ನ ಮುಂದಿನ ಕಾರ್ಯಕ್ರಮಗಳನ್ನ ಅವ್ರ ಮಗ ಮಾಡ್ತಾರೆ. ಸೊ ನಮ್ಮ ಇಡೀ ಚಿತ್ರೋದ್ಯಮದ ಪರವಾಗಿ, ಎಲ್ಲ ಸಮಸ್ತ ನಿರ್ದೇಶಕರ ಪರವಾಗಿ ಹಾಗೂ ಕಲಾವಿದರ ಪರವಾಗಿ, ಮುಖ್ಯವಾಗಿ ಮಾತೃ ಸಂಸ್ಥೆಯಾದ ವಾಣಿಜ್ಯ ಮಂಡಳಿ ಪರವಾಗಿ ಅವರ ಆತ್ಮಕ್ಕೆ ನಾವು ಶಾಂತಿ ಕೋರ್ತೀವಿ. ಮತ್ತು ಅವರ ಕುಟುಂಬದವರಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಅವರ ಆತ್ಮಕ್ಕೆ ಮತ್ತೊಂದು ಸಲ ದೇವರಲ್ಲಿ ಬೇಡ್ಕೊತೀನಿ. ಹೋಗಿ ಬಾ ನನ್ನ ಗೆಳೆಯ. ಯಾಕೆಂದರೆ ಕನ್ನಡ ಚಿತ್ರರಂಗ ಮರೆಯಲಾದ ಒಬ್ಬ ನಿರ್ದೇಶಕ ಅಂದರೆ ಜೋಸ್ ಸೈಮನ್. ಹೋಗಿ ಬಾ ನನ್ನ ಗೆಳೆಯ ಮಾಡಿದ್ದಾರೆ. ಇಲ್ಲ, ಈಗ ಮಾತಾಡಬೇಕು ಅಂತ ಎಷ್ಟು ಬೇಕಾದರೂ ಮಾತಾಡ್ಬೋದು. ಆದರೆ ಈ ನೋವಿನ ಸಂದರ್ಭದಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನಷ್ಟೇ ಕೋರಕ್ಕಾಗುತ್ತೆ ಹೊರತು ಮಿಕ್ಕು ಬಿರುದು ಬಾವಲಿಗಳೆಲ್ಲ ಇವಾಗ ಬರೋದಿಲ್ಲ. ಅಂದರೆ ಒಂದು ಒಳ್ಳೆಯ ಸಾವನ್ನು ಕಂಡಿದ್ದಾರೆ ಅಂತ ಮಾತ್ರ ಹೇಳ್ತಾರೆ. ಯಾಕಂದರೆ ಯಾವ ನೋವನ್ನು ತೋರಿಸ್ಕೊಳ್ದೆ, ಯಾರಿಗೂ ತೊಂದರೆ ಕೊಡದೆ, ಯಾರಿಗೂ ಒಂದು ಮನಸ್ಸನ್ನು ನೋಯಿಸದೆ, ನಗನಗತ್ತ ಒಳ್ಳೆಯ ಮಾತುಗಳನ್ನ ಆಡ್ತಾ ಹೋದ್ರು. ತಿಂಡಿ ತಿಂದು ಕಾಫಿ ಕುಡಿದು ಕೈ ತೊಳೆಯೋಕೆ ಹೋದವ್ರು ಬರಲಿಲ್ಲ. ಅಷ್ಟೇ ನಾವು ಮನುಷ್ಯ ಏನು ಅಂತ ಯಾರು ಅರ್ಥ ಮಾಡೋದು. ಪುರಂದರದಾಸರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಗೆ, ಅದನ್ನು ಒಪ್ಪಬೇಕು ಅಷ್ಟೇ.